ನೋಡಿ ಮೀನು ತರಲಿಕ್ಕೆ ಹೋಗಿ ಯಾರು ಸಿಕ್ಕಿಲ್ಲ ಅಂತ ನೋಡಿ. ಮುಂಚು ನಮ್ಮ ಕಳೆದು ಹೋದ ಗೈಸ್ ಬೂತಾಯಿ ರೆಡಿ. ಇದು ಈಗ ತೆಗ್ದುವಲ್ಲ ಬೂತಾಯಿ, ಅದು ಈಗ ದೊಡ್ಡ ದೊಡ್ಡ ಬೂತಾಯಿ ಅಮ್ಮನಿಗೆ ಭಾರಿ ಫೇವ್ರೇಟ್ ಅದು. ಮತ್ತು ಇವತ್ತಿನ ಊಟ ಗೈಸ್, ಅಮ್ಮನ ಭಾರಿ ಫೇವ್ರೇಟ್ ಊಟ ಬೂತಾಯಿ ಸಾರು. ಸರಿ ಆಯಿತು, ಫಿಕ್ಸ್ ಎಲ್ಲ ಮಾಡಿದರು, ಹೇಳಿ ಎಲ್ಲ ಕೊಟ್ಟರು. ಎಂತ ಅಂತ ಹೇಳಿದರೆ ಈಗ ಪವರ್ ಹೋದರೆ ಅಂದರೆ ಈಗ ತುಂಬ ಸಿಡಿಲಲ್ಲಿರುವಾಗ ಇಲ್ಲಿಂದ ಆಫ್ ಮಾಡಬೇಕಂತೆ, ಮತ್ತು ಇಲ್ಲಿಂದ ತೆಗೆದು ಅಲ್ಲಿಂದ ಕೂಡ ತೆಗಿಬೇಕಂತೆ. ಕಾಸ್ಮಾತ್ ಒಂದದ ಚಪ್ಪಲ್ ಅಲ್ಪನಿ ನಾನು ನೀವು ಉಂಡು ಉಂಡತ್ತೆ ಟಾಟಾ ಟಾಟಾ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಇವತ್ತು ವ್ಲಾಗ್ ಮಾಡುವಾಗ ಲೇಟ್ ಆಯಿತು, ಅಂದರೆ ಗಡಿಬಿಡಿಯಲ್ಲಿದ್ದೆ. ಹೇಳುವಾಗಲೇ ಸ್ವಲ್ಪ ಹುಷಾರಿಲ್ಲದಾಗಿತ್ತು, ಯಾಕಂದರೆ ನಿನ್ನೆ ಸ್ವಲ್ಪ ಹಾರ್ಡ್ ವರ್ಕ್ ಇತ್ತು. ಹಾಗೆ ನಿನ್ನೆ ನಾನು ಕಮೆಂಟ್ ಕೂಡ ಓದಲಿಲ್ಲ, ಆಯಿತಾ? ಸಾರಿ, ಬೇಜಾರು ಮಾಡಬೇಡಿ ಯಾರು. ಇವತ್ತು ಓದುವ ಕಮೆಂಟ್. ಮತ್ತು ನಿನ್ನೆ ನಮ್ಮ ಅಂಗಳ ನಿನ್ನೆ ನೋಡಿರ್ಬೋದು ನೀವು, ನಾನು ಮಾವ ಸೇರಿ ಆಗ ಇವರು ಇದ್ದಾರಲ್ಲ, ನಮ್ಮ ತೆಂಗಿನ ಮರ ಆಶೀರ್ವಾದ ಕೊಟ್ಟಿದ್ದಾರೆ, ಅದನ್ನೀಗ ಗುಡಿಸಬೇಕು. ಅದು ಬೆಳಗಾದದಷ್ಟು ಬೆಳಗಾಗಿ ನಾನು ಅಮ್ಮನಿಗೆ ತಿಂಡಿ ಚಹಾ ಕೊಟ್ಟಿದ್ದೇನೆ. ನಾನು ಚಹಾ ಕೊಡಿದ್ದೆ, ಖಾಲಿ ಚಹಾ. ತಿಂಚು ಸ್ಕೂಲಿಗೆ ಹೋದ ಅಷ್ಟೇ ಅಪ್ಡೇಟ್. ಬೆಳಗ್ಗೆ ಅಮ್ಮಲ್ಲಿದ್ದಾರೆ. ಮತ್ತು ನಿನ್ನೆ ನಮಗೆ ಗೊತ್ತಿರ್ಬೋದು, ಸಬ್ಸ್ಕ್ರೈಬರ್ ಇನ್ವರ್ಟರ್ ಗಿಫ್ಟ್ ಮಾಡಿದ್ದಾರೆ ಗೈಸ್. ಈಗ ಇದರ ಮಾತ್ರ ಫಿಕ್ಸಿಂಗ್ ಎಂತ ಆಗಲಿಲ್ಲ, ಯಾಕಂದರೆ ನಮ್ಮ ಕರೆಂಟಿದ್ದು ಫಾಲ್ಟ್ ಉಂಟಂತೆ, ಅದಕ್ಕೆ ಎಲೆಕ್ಟ್ರಿಷಿಯನ್ ಬಂದಿರಬೇಕು. ಅವರು ಬಂದ ಮೇಲೆ ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತೇನೆ. ಅಮ್ಮ ನಾನು ನೋಡಿ ಇದ್ದಾರಲ್ವ, ಅಮ್ಮ ಆಕ್ಸಿಜನ್ ತೊಗೊಳ್ತಿದ್ದಾರೆ ಆ್ಯಸ್ ಯೂಶ್ವಲ್. ಹಾಗೆ ಟೈಮ್ ಕೂಡ ಸ್ವಲ್ಪ ಇಟ್ಟಿದ್ದೇನೆ, ಜೋರಲ್ಲಿ ಕರಿತಾ ಇಲ್ಲ, ಯಾಕಂದರೆ ಶೀತ, ಅದಕ್ಕೋಸ್ಕರ. ಎಂಥ ಮನೆಯದ್ದು ಕೆಲಸ ಆಗಲಿಲ್ಲ ಗೈಸ್, ಇನ್ನಾಗಬೇಕು ಎಲ್ಲ ಮಾಡಿ ಎಲ್ಲ ಅಪ್ಡೇಟ್ ಎಲ್ಲ ಕೊಟ್ಟೆ. ಮತ್ತೊಂದು ಎಂತಂದರೆ, ಬೆಕ್ಕಿನ ಒಂದು ಗೂಡಿತ್ತಲ್ಲ ಹೊರಗಡೆ ಇಡ್ತಾಯಿದ್ದೆ, ಗೊತ್ತಿರ್ಬೋದು ನಿಮಗೆ. ಈಗ ನಾನು ಅದಕ್ಕೆ ಇಲ್ಲಿ ಒಂದು ಪ್ಲೇಸ್ ಮಾಡಿದೆ. ಇಲ್ಲಿ ಎಂತ ಇತ್ತು ಗೊತ್ತಾ, ಗ್ಯಾಸಿದ ಅಂಡೆ ಇತ್ತು. ಈಗ ಗ್ಯಾಸಿನ ಅಂಡೆ ಈ ಕಡೆ ಇಟ್ಟು ಅಲ್ಲೇ ಬದಿಯಲ್ಲಿ ಇಟ್ಟೆ. ಈಗ ನಮಗೆ ಅಲ್ಲಿ ಪಾತ್ರೆ ಎಲ್ಲ ತೊಳಿಬೋದು, ಸಿಂಕ್ ಎಲ್ಲ. ಮತ್ತು ಇಲ್ಲಿ ಬೇಕು ಕೂಡ ಇಡ್ಬೋದು. ನೈಟ್ ಇನ್ನು ಮಳೆಗಾಲಕ್ಕೆ ಹೊರಗಡೆ ಇರೋದೆಲ್ಲ ಸರಿಯಲ್ಲ, ಅಲ್ಲಿ ಒದ್ದೆ ಆಗ್ತಾರೆ ಶಿಟೌಟಲ್ಲಿ. ಅದಲ್ಲದೆ ಗಾಳಿ ಮಳೆ ಇದರಲ್ಲಿ ತುಂಬ ಹೊಟ್ಟೆ ಉಂಟು, ಎಂತ ಬೇಕಾದ್ರೂ ಹೋಗ್ಬೋದು, ಹಾವುಗೆ ಗೊತ್ತಿರ್ಬೋದು ನಿಮಗೆ. ಅದಕ್ಕೋಸ್ಕರ ಆ ಡೇಂಜರ್ಗೋಸ್ಕರ ಅದನ್ನು ಅಲ್ಲಿ ಇಡೋದು. ಬೇರೆ ಸಪ್ರೇಟ್ ರೂಮ್ ಹೇಗೂ ಇಲ್ಲ ನಮ್ಮ ಹತ್ರ, ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿದ್ವಿ. ಮತ್ತು ಇದು ಬಾಕ್ಸನ್ನೇ ನಾನು ಬಿಸಾಡಲಿಲ್ಲ ಆಯಿತು ಇನ್ನೂ ಕೂಡ, ಯಾಕಂದರೆ ಫಿಕ್ಸ್ ಆಗಲಿ ಎಲ್ಲ ಅಂತೇಳಿ ಅದನ್ನು ಬಿಸಾಡಲಿಲ್ಲ. ಇಲ್ಲಿ ಇಟ್ಟಿದ್ದೇನೆ ಎಲ್ಲ ಕಸವನ್ನು, ಅದು ಆದಮೇಲೆ ಬಿಸಾಡುವ ಅಂತೇಳಿ. ಹಾಗೆ ನನಗೆ ಅವರು ಸಬ್ಸ್ಕ್ರೈಬರ್ ಕೊಟ್ಟದ್ದು ಗೈಸ್, ಅದು ಅಗತ್ಯಕ್ಕೆ ಕೊಟ್ಟದ್ದು. ಯಾಕಂದರೆ ಹೀಗೆ ಶೋಕಿಗೆ ಕೊಟ್ಟದಲ್ಲ ನನಗೆ, ಅಂದರೆ ಅಮ್ಮನಿಗೆ ಅದು ಬೇಕೇ ಬೇಕು. ನಿಮಗೆ ಗೊತ್ತಿರ್ಬೋದು, ಮಳೆಗಾಲ ಅಂತಲ್ಲ, ಮಳೆಗಾಲ ಸ್ಟಾರ್ಟ್ ಆಗುವಾಗಲೇ ಕರೆಂಟಿದ್ದು ಪ್ರಾಬ್ಲಮ್ ನಮ್ಮ ಮನೆಯಲ್ಲಿ ಶುರುವಾಗಿದೆ. ಗಡಿ ಪವರ್ ಹೋಗ್ತದೆ. ಪವರ್ ಹೋಗುವಾಗ ಅವರೊಂದು 1/4 ಗಂಟೆ ಅರ್ಧ ಗಂಟೆಗೂ ಕೂತ್ಕೊಳ್ತಾರೆ, ಮತ್ತೆ ಅವರದ್ದು ಪಲ್ಸ್ ತುಂಬ ಲೋ ಆಗ್ತಾ ಹೋಗ್ತದೆ. ನಾವೆಂತ ಮಾಡೋದು, ಒಂದು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಬೇಕಾಗ್ತದೆ ಆಕ್ಸಿಜನ್, ಅಲ್ಲಿ ಇನ್ವರ್ಟರ್ ಉಂಟು. ಅದಕ್ಕೋಸ್ಕರ ಇದನ್ನು ಕೊಟ್ಟದ್ದು, ಯಾಕಂದರೆ ನಾವು ಮನೆಯಲ್ಲಿ ಅದನ್ನು ಕೊಡ್ಬೋದು ಅಂತೇಳಿ ಅವರು ಕೊಟ್ಟದ್ದು. ಅದು ಕೂಡ ಇದು ಉಂಟಲ್ಲ, ಆ ಒಂದು ಮಿಷನ್ ರನ್ ಆಗಬೇಕಾದ್ರೆ ಅದು 230 ವ್ಯಾಟ್ ಇದ್ದು ಮಿಷನ್. ಅದು ರನ್ ಆಗಲಿಕ್ಕೆ ನೀವು ನೋಡಿರ್ಬೋದು, ಮೊನ್ನೆ ನಾನು ಸ್ಟೆಬ್ಲೈಸರ್ ತಂದೆ, ಕಡಿಮೆ ಸ್ಟೆಬ್ಲೈಸರ್ ತಂದೆ ಹೊತ್ತಿ ಹೋಗಿದೆ, ಮತ್ತು 5,000 ತಂದದ್ದು. ಹಾಗೆ ಇದು 60,000 ಏನೋ ಆಗಿದಂತೆ ಇನ್ವರ್ಟರಿಗೆ, ಯಾಕಂದರೆ ಇದು ಡಬಲ್ ಬ್ಯಾಟ್ರಿ. ನಿಮಗೆ ತೋರಿಸ್ತೇನೆ ನಾನು. ಈಗ ಡಬಲ್ ಬ್ಯಾಟ್ರಿ, ಇದೊಂದು ಬ್ಯಾಟ್ರಿ, ಇದರೊಳಗೆ ಇನ್ನೊಂದು ಉಂಟು, ಆ ಕಡೆ ಎರಡು ಇಟ್ಟಿದ್ದಾರೆ. ಹಾಗೆ ಡಬಲ್ ಬ್ಯಾಟ್ರಿ ಇದು ಇರುವಂತಹ ನನ್ನ ಎದುರು ಡಬಲ್ ಬ್ಯಾಟ್ರಿ. ಇನ್ನೊಂದೀಗ ಇಲ್ಲಿ ಇದು ಒಂದು ಬ್ಯಾಟ್ರಿ, ಇದರ ಮೇಲೆ ಇನ್ನೊಂದು ಬ್ಯಾಟ್ರಿ. ಅದು ಇಲ್ಲಾಂದರೆ ಅದು ರನ್ ಆಗೋದಿಲ್ಲ ಮಿಷನ್. ಹಾಗೆ ನಮಗೆ ಮನೆಯ ಇದು ಸ್ಟವ್ ಕೂಡ ಯೂಸ್ ಮಾಡ್ಬೋದು, ಆದರೆ ಸದ್ಯಕ್ಕೆ ನಾನು ಮನೆಯದೆಂತ ಯೂಸ್ ಮಾಡ್ತಾ ಇಲ್ಲ. ಮನೆಯದು ನಮಗೆ ಅಂಥದ್ದು ಏನು ಅಗತ್ಯ ಇಲ್ಲ. ಈಗ ಫ್ಯಾನ್ ಕೂಡ ನಡೀತದೆ, ಅಂದರೆ ಚಳಿ. ಹಾಗೆ ಲೈಟ್ ಒಂದು ಉರಿತಾ ಇರ್ತದೆ ಅಂತ ಇರಲಿ. ಮತ್ತು ಒಂದು ನನಗೆ ಆಕ್ಸಿಜನ್ ಮಿಷಿನ್ ಒಂದು ರನ್ ಆಗಬೇಕಂತ ಹೇಳಿ, ಕರೆಂಟ್ ಇಲ್ಲದಾಗ ಕೂಡ. ಅದಕ್ಕೋಸ್ಕರ ಅವರು ಕೊಟ್ಟದ್ದು. ಪಾಪ ಅವರದ್ದು ನನಗೆ ಹೆಲ್ಪ್ ಮಾಡಿದ್ರಲ್ಲ, ಅವರದೊಂದು ಸುಮಾರು ಜನ, ಅವರ ಒಂದು ಕಸಿನ್ ಸಿಸ್ಟರ್ ಎಲ್ಲ ಸೇರಿಕೊಂಡು ಉಂಟಲ್ಲ, ಅವರದೊಂದು ಚಾರಿಟಿ ಕೂಡ ಇದೆ ಅಂತ. ಅಂದರೆ ಈಗ ಪಾಪದವರಿಗೆ ಏನಾದರೂ ಕೊಡೋದು ತುಂಬ ಹಾಗೆಲ್ಲ ಮಾಡಿದಾರಂತೆ. ಹಾಗಾಗಿ ಅವರು ಹೇಳಿದ್ದಾರೆ, ನನ್ನ ಹೆಸರೇನು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ನಾನು ಎಷ್ಟು ಹೇಳಿದರೂ ಕಡಿಮೆನೇ, ಗೊತ್ತುಂಟ. ಲಾಸ್ಟಿಗೆ ನಾನು ಹೇಳಿದೆ, ನೀವು EMIಯಲ್ಲಿ ಅಂದರೆ ನೀವೀಗ ಫುಲ್ ಪೇಮೆಂಟ್ ಮಾಡೋದಾದರೆ ನಾನು ನಿಮಗೆ ಸ್ವಲ್ಪ ಕೊಡ್ತೇನೆ ಅಂತ ಹೇಳಿದೆ, ಯೂಟ್ಯೂಬ್ ಪೇಮೆಂಟ್ ಎಲ್ಲ ಬಂದರೆ.
ಅದು ಕೂಡ ಬೇಡ ಅಂತ ಹೇಳಿದರು ಅವರು. ಅಷ್ಟೊಂದು ಒಳ್ಳೆ ಜನ. ನಿನ್ನೆ ಕಾಲಲ್ಲೆಲ್ಲ ಮಾತಾಡಿದೆ, ಅಮ್ಮನ ಹತ್ರ ಕೂಡ ಮಾತಾಡಿಸಿದೆ. ಹಾಗೆ ಚಿಂಚು ಸ್ಕೂಲಿಗೆ ಹೋದ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗೋದಷ್ಟೇ. ಇನ್ನೆಲ್ಲ ಕೆಲಸ ಆದಮೇಲೆ ಮುಂದೆ ಏನು ಮಾಡೋದಂತ ಹೇಳ್ತೇನೆ, ಎಂತ ಆಗ್ತದೆ ಇಲ್ಲ ಏನಂತ. ಸಣ್ಣ ಇಟ್ಟಿದ್ದೇನೆ, ನೆಲ ಒರೆಸಿ ಎಲ್ಲ ಆಯಿತು, ಕ್ಲೀನಿಂಗ್ ಆಯಿತು, ಮನೆಯದೆಲ್ಲ ಕ್ಲೀನಿಂಗ್ ಆಯಿತು, ಕ್ಲೀನ್ ಆಯಿತು. ನಿಮ್ಗೆ ತೋರಿಸ್ಲಿಕ್ಕಿತ್ತು ಎಂತಾಗಂತೆ ಕರೆಂಟ್ ಬಿಲ್ ಬಂತಾಯ್ತಾ. ಕರೆಂಟ್ ಬಿಲ್ ಅವರ ಹತ್ರ ಕೂಡ ಹೇಳಿದೆ, ಈಗ ನಮ್ಮದು ಮೀಟರ್ ಸಮಸ್ಯೆ ಇತ್ತು ಹೇಳಿದೆ ಅವರ ಹತ್ರ, ಮತ್ತೆ ಕರೆಸ್ತೇನೆ ಅವರನ್ನು ಅಂತ ಹೇಳಿ. ಆದರೆ ನೀವು ಈ ಸರ್ತಿದ ಕರೆಂಟ್ ಬಿಲ್ಲು ನೋಡಿ, ಈಗ 209. ಅವರೆಂತ ಹೇಳೋದು ಗೊತ್ತಾ ಕರೆಂಟ್ ಬಿಲ್ಲಿನವರು, ನೀವು ನಿಮ್ಮ ಮನೆಯಲ್ಲಿ ಓಲ್ಡ್ ಫ್ರಿಡ್ಜ್ ಉಂಟಾ ಅಂತ ಕೇಳ್ತಾ ಇದ್ದಾರೆ. ಓಲ್ಡ್ ಫ್ರಿಡ್ಜ್ ಎಂತ, ನನ್ನ ಫ್ರಿಡ್ಜ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಯೂಟ್ಯೂಬ್ ಪೇಮೆಂಟ್ ಇದೆ ತೊಗೊಂಡದ್ದು, ನಿಮ್ಗೆ ಗೊತ್ತಿರ್ಬೋದು. 3.5 year ಆಯ್ತಾ ಅಂತ ಫ್ರಿಡ್ಜಿಗೆ. ಅದು ಅಷ್ಟು ಓಲ್ಡ್ ಏನಾಗಲಿಲ್ಲ, ಅದನ್ನು ಅಷ್ಟೇನು ಓಲ್ಡ್ ಆಗಲಿಲ್ಲ. ಹಾಗೆ ನಾನು ಹೇಳಿದೆ ಓಲ್ಡ್ ಎಂತ ಇಲ್ಲ ಅಂತ ಹಾಗೆಲ್ಲ ಹೌದು. ಆದರೆ ಈ ತಿಂಗಳು ನಮ್ಮ ಮಿಷಿನ್ ರನ್ ಆಗಿದೆಲ್ಲ ಇದು, ಅದಕ್ಕೋಸ್ಕರ ಕರೆಂಟ್ ಏನೋ ಜಾಸ್ತಿ ಬಂದಿದೆ ಏನೋ. ಮತ್ತು ಲೈನ್ ಮ್ಯಾನ್ ಅದೊಂದು ಫೋನ್ ಮಾಡಿ ನಮ್ಮ ಮನೆಗೆ ಒಮ್ಮೆ ಕರೆಸು, ಅವರು ಇಲ್ಲಿ ಒಟ್ಟಾರದಲ್ಲಿ ತಿರುಗ್ತಾ ಇರ್ತಾರೆ, ಇವತ್ತು ರಿಪೇರಿ ಎಲ್ಲ ಉಂಟಂತೆ. ಹಾಗೆ ನಮ್ಮ ಮನೆಗೆ ಮತ್ತೆ ಸಾಯಂಕಾಲ ಗೊತ್ತಾಗುವಾಗ ಒಮ್ಮೆ ಕರೆದು ನೋಡುವ, ಆಮೇಲೆ ನಾವು ಇದನ್ನು ಫಿಟ್ ಮಾಡಿಸ್ಬೋದು. ಇಲ್ಲಾಂದರೆ ನಾವು ಇದನ್ನು ಕೂಡ ಮಾಡಲಿಕ್ಕಾಗಲ್ಲ. ಇದು ಸುಮ್ಮನೆ ನಾವು ರಿಸ್ಕ್ ಹಾಕಿ ತಗೊಂಡು ಹಾಳು ಮಾಡೋದಂತ ಫಿಟ್ ಮಾಡಿಸ್ತೇವೆ. ಹಾಗೆ ನಮ್ಮೊಮ್ಮೆ ಮ್ಯಾಂಗ್ಳೂರು ಕೂಡ ಹೋಗಲಿಕ್ಕೆ ಇತ್ತು, ನೋಡುದು ಹೋದರೆ ಇವತ್ತೇ ಗೊತ್ತಾಗ್ತದೆ ನಿಮಗೆ, ಇಲ್ಲಾಂದರೆ ಇಲ್ಲ. ಲೈನ್ ಮ್ಯಾನಿಗೆ ಕಾಲ್ ಮಾಡಿದ್ದೇವೆ, ಸೊ ಬರ್ತಾರೆ ಅಂತ ಹೇಳಿದರು. ಅಂದರೆ ಇವತ್ತು ಪವರ್ ಕಟ್ ಮಾಡಿದ್ದಾರೆ, ಕೆಲಸ ಎಲ್ಲ ಇರಬೇಕು ಅಲ್ಲಿ, ಬರುವಾಗ ಕಾಲ್ ಮಾಡ್ತೇನೆ ಅಂತ ಹೇಳಿದರು ನನಗೆ. ಹಾಗೆ ಇದೊಂದು ಮೀಟರ್ ಚೆಕ್ ಮಾಡಿಸಬೇಕು ನಮಗೆ ಯಾಕೆ ಈ ರೀತಿ ಇಷ್ಟು ಕರೆಂಟ್ ಬಿಲ್ಲನ್ನು ನೋಡಬೇಕು. ಆಮೇಲೆ ನಮ್ಮ ಒಂದು ಇನ್ವರ್ಟರ್ ಇತ್ತು, ಅವ್ರು ಸರಿ ಮಾಡಿ ಹೋದರೆ ಸಾಯಂಕಾಲ ನಮ್ಮ ಎಲೆಕ್ಟ್ರಿಷಿಯನ್ ಬಂದು ಅದನ್ನು ಫಿಕ್ಸ್ ಮಾಡ್ತಾರೆ. ಹಾಗೆ ಅದು ಕರೆಂಟ್ ಇಲ್ಲ, ಇದೆ ದಾಲ್ ಸಾಮಾನು ಮಾಡಬೇಕು ಅಷ್ಟೇ. ಇದು ಬಿತ್ತದು ನಮ್ಮಲ್ಲಿ ಇದೇ ಸಮಸ್ಯೆ, ಪೈಪರ್ ಹೋಗೋದು ಕೂಡ ಇದೆ. ಆದರೆ ಈ ತೆಂಗಿನ ಮರದಲ್ಲಿ ಆಗುವಂಥ ತೆಂಗಿನಕಾಯಿ ಇನ್ನು ಎಲ್ಲಿ ಕೂಡ ಆಗಲಿಕ್ಕಿಲ್ಲ. ನೀವು ನೋಡಿರ್ಬೋದು, ಇಷ್ಟು ದೊಡ್ಡ ಅದಕ್ಕೆ ಅದನ್ನೆಂತ ಮಾಡೋದಿಲ್ಲ ನಾವು. ಕರೆಂಟ್ ಬಂದು ಲೈನ್ ಮೇಲೆ ನೋಡಿ ಹೋದರು. ಇನ್ನು ನಮ್ಮ ಎಲೆಕ್ಟ್ರಿಷಿಯನ್ ಬಂದು ಸಾಯಂಕಾಲ ಒಂದು ಫಿಕ್ಸ್ ಮಾಡಿದ್ರು ಸಾಕು. ಮತ್ತು ಕರೆಂಟ್ ಬಿಲ್ ಜಾಸ್ತಿ ಬರ್ತೈತಲ್ಲ, ಅದು ಒಳಗಡೆ ನೋಡಬೇಕಂತೆ, ವೈರಿಂಗ್ ಏನಾದರೂ ಫಾಲ್ಟ್ ಉಂಟಾ ಅಂತೇಳಿ. ಹೊರಗಡೆ ಸರಿ ಉಂಟಂತೆ ವೈರಿಂಗ್. ತೂ ಎರವ ನೋಡಿ ಎರಡು ನಾರಾಯಣ ಮತ್ತು ನೋಡಿ. ನಾನು ಒಳಗೆ ಹೋಗಿ ಅವರಿಗೆ ಸ್ವಲ್ಪ ಹಣ ಏನಾದರೂ ಕೊಡಬೇಕಂತ ಇದು ಲೈನ್ ಮ್ಯಾನ್ಗೆ ಬರುವಾಗ ಅವರು ಹೋಗಿ ಆಗಿದೆ ಆಯಿತಾ. ಒಂದು 100 ರೂಪಾಯಿ ಆದರೂ ಕೊಟ್ಟರೆ ಅವ್ರನ್ನಷ್ಟೇ ಬರ್ತಾರೆ ನಮ್ಮ ಮನೆಗೆ. ಹಾಂ ಅಂದರೆ ಗೈಸ್ ಮೀನು ಬಂತು. ತುಂಬ ಟೈಮ್ ಆದಮೇಲೆ ಮೀನು ಬಂದಿದೆ, ಅಂದರೆ ಒಂದು 3 ವಾರ ಕಳೆದಾದ್ಮೇಲೆ ಮೀನು ಬಂತದ್ದು ಹೇಗೆ ಗೊತ್ತಾಗೋದು ಗೊತ್ತಾ ನನಗೆ? ಶಬ್ದ ಕೇಳ್ತೇನೆ, ಭೂತ ಇಲ್ಲ ಕಲ್ಲೂರ್ಲಾಗೆ ಭೂತ ಇತ್ತು. ಹಾಗೆ ಒಂದು ಭೂತ ಇತ್ತು, ತೆಗೆದಿಡುವ. ಈಗ ನಾನು ತರಕಾರಿ ಸಾರು ಮಾಡಿದೆ, ಆದರೂ ಒಂದು ಭೂತ ತೆಗೆದಿಡು, ಮೀನೇ ಬರೋದಿಲ್ಲ ಪಾಪ. ಹಬ್ಬ ಬತ್ರಿ ಇಸ್ ನೋಡಿ, ಮೀನು ತರಲಿಕ್ಕೆ ಹೋಗಿ ಯಾರು ಸಿಕ್ಕಿದ್ಲ ಅಂತ ನೋಡಿ. ಮುಂಚು ನಮ್ಮ ಕಳೆದು ಹೋದ ಬೇಕು. ಎಂಥ ವಿಷಯ ಗೊತ್ತುಂಟಾ? ಅವಳೀಗ ಬಾಯ್ ಫ್ರೆಂಡ್ ಒಟ್ಟಿಗೆ ತಿರುಗುದು, ಹಾಗೆ ಮನೆಗೆ ಬರೋದಿಲ್ಲ. ಈಗ ಸಿಕ್ಕಿದ್ದು ನನಗೆ ದಾರಿಯಲ್ಲಿ. ಹಾಗೆ ಈಗ ಇವತ್ತೇ ಸಾಯಂಕಾಲ, ದಿನ ಲೇಟ್ ಮಾಡಲಿಕ್ಕಿಲ್ಲ. ಇವತ್ತೇ ಅವಳನ್ನೊಂದು ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಂತ ಉಂಟು. ಹಾಗೆ ಬಲ ಅವಳಿಗೊಂದು ಭೂತ ಹಾಕಿದೆ, ಅವಳು ಸ್ವಲ್ಪ ಇಲ್ಲಿ ಇರಲಿ ಅಂತ. ಅವಳನ್ನು ಈಗ ನೋಡಿದಲ್ಲ ನಾನು, ಹಾಗಾಗಿ ಅವಳನ್ನೊಂದು ಅಪಾಯಿಂಟ್ಮೆಂಟ್ ಇವತ್ತು ತೆಗಿಸ್ಬೇಕಂತ ಉಂಟು ಡಾಕ್ಟ್ರ್ ಹತ್ರ. ಅಂದರೆ ಅವಳ ವೆಯ್ಟ್, ಅವಳೇನು ಪ್ರೆಗ್ನೆಂಟಾ ಏನು ವಿಷಯ ನೋಡುವ ಅಂತ. ಯಾಕಂದರೆ ಅಮ್ಮ ಹುಷಾರಿಲ್ಲದ ಮೇಲೆ ಅದರ ಮೇಲೆ ನನಗೆ ಗಮನವೇ ಕೊಡಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ನಮ್ಮ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ಬೋದು. ಯಾಕಂದರೆ ಮರಿ ಇಡಲಿಕ್ಕೆ ಬಿಡಬಾರ್ದು ಅವಳನ್ನು. ಮರಿ ಇಟ್ಟರೆ ಗೊತ್ತಿರ್ಬೋದು ನಿಮಗೆ, 4-5 ಇಡ್ತಾಳೆ, ಮತ್ತು ಕಷ್ಟ ಆಗ್ತದೆ, ಸಾಕಬೇಕಲ್ಲ. ಈಗನೇ ಇದ್ದ ನೀವು ನೋಡ್ಬೋದು, ಅಲ್ಲಿ ಗೂಡಲ್ಲಿ ಹಾಕು ಸಾಕುದು. ಹಾಗಾಗಿ ಒಂದು ಸಲ ಮರಿ ಇಟ್ಟಲು ಸಾಕು, ಇನ್ನೂ ಅವಳನ್ನು ಪರ್ಮನೆಂಟ್ ಇನ್ನೊಂದು ಮರಿ ಇಡಬಾರ್ದು. ಹಾಗೆ ಮಾಡುವ ಅಂತ. ಒಳ್ಳೆಯದು. ಎಲ್ಲೆಲ್ಲಿ ರೋಡಲ್ಲಿ, ಗಾಡಿ ಅಡಿಯಲ್ಲಿ, ಎಲ್ಲೆಲ್ಲಿ ಮಳೆಗಾಲದಲ್ಲಿ ಬಿದ್ದು ಸಾಯುವುದಕ್ಕಿಂತ ಇದು ಒಳ್ಳೆಯದು. ಇವತ್ತೊಂದು ಅಪಾಯಿಂಟ್ಮೆಂಟ್ ಮತ್ತೆ ತೊಗೊಂಡು ಹೋಗು, ಮಾವನ ಹತ್ರ ಹೇಳಿ ಗಾಡಿಯಲ್ಲಿ ತೊಗೊಂಡು ಹೋಗಬೇಕು. ಮತ್ತು ಅದೆಲ್ಲ ಆದಮೇಲೆ ಇನ್ನೊಂದು ಸಲ ಹೇಳ್ತಾರೆ ಅವರು ಕರ್ಕೊಂಡು ಬರಲಿಕ್ಕೆ, ಆವಾಗ ಕರ್ಕೊಂಡು ಬಂದು ಆಪ್ರೇಷನ್ ಮಾಡಿಬಿಡೋದು. ಈಗ ನಾನು ಭೂತಾಯಿ ತೊಗೊಂಡು ಬಂದೆ, ದೊಡ್ಡ ಭೂತಾಯಿ ಆಯಿತಾ, ಅಮ್ಮನಿಗೆ ಆಯ್ತು, ಅದು ತೊಗೊಂಡು ಬಂದೆ. ಗುಂಡನಿಗೆ ರೈಸ್, ಗುಂಡನಿಗೆ ತಿನ್ ಇಲ್ಲ ಓಪನ್ ಅಂತ ಕೊರಡ.
ನೀನು ಮಾಡಿದಲ್ಲ ಅದರ ತಲೆ. ಗೈಸ್ ಬೂತಾಯಿ ರೆಡಿ. ಇದು ತೆಗ್ದುವಲ್ಲ ಬೂತಾಯಿ, ಅದು ಈಗ ದೊಡ್ಡ ದೊಡ್ಡ ಬೂತಾಯಿ ನಮಗೆ ಭಾರಿ ಫೇವ್ರೇಟ್. ಅದು ಪದಾರ್ಥ ರೆಡಿ ಆಯಿತು. ಮತ್ತು ನನಗೆ ನಾನು ಅವು ಬೂತಾಯಿ ಬರೋದಕ್ಕಿಂತ ಮುಂಚೆಲೇ ತರಕಾರಿ ಪದಾರ್ಥ ಮಾಡಿಟ್ಟಿದ್ದೆ ಹೇಳಿ, ಎಲ್ಲ ತರಕಾರಿ ಹಾಕಿ ಸಾಂಬಾರು. ಈಗ ಇದು ನಮಗೆ ಸಬ್ಸ್ಕ್ರೈಬರ್ ಕಳಿಸಿದ್ದು ಹಪ್ಪಳ ಮೊನ್ನೆ, ಅದನ್ನೊಂದು ನನಗೆ ಇದು ಅವರ ಅಮ್ಮನಿಗೆಲ್ಲ ಆಯಿತಾ. ಈಗ ನಾನು ನನಗೆ ಮಾಡಿಕೊಡುವ ಅಂತ ಒಂದು 2 ಅಷ್ಟೇ. ಇವತ್ತಿನ ಊಟ ಗೈಸ್, ಅಮ್ಮನ ಭಾರಿ ಫೇವ್ರೇಟ್ ಊಟ ಬೂತಾಯಿ ಸಾರು. ಬೇರೆಯವರಿಗೆ ಇಷ್ಟ ಇಲ್ಲ, ಅದು ಕೊಟ್ಟದ್ದು ನಾನು. ಗೈಸ್ ನೋಡ್ಬೋದು ನೀವು, ಎಂಥ ಮಳೆ ಗೈಸ್, ಎಂಥ ಮಳೆ. ನಾನು ಹೇಳಿದ್ದೆಲ್ಲ ಮಿಂಚುವನ್ನು ತಗೊಂಡೋಗ್ಬೇಕಿತ್ತು ಕ್ಲಿನಿಕ್ಕಿಗೆ ಅಂತೇಳಿ, ಆದರೆ ಈ ಮಳೆಗೆ ನಾವು ಬೈಕಲ್ಲಿ ಹೇಗೆ ಹೋಗೋದು, ಅದಕ್ಕೋಸ್ಕರ ನಾವು ಹೇಳಿದ್ದು ನಾಳೆ ಬೆಳಗ್ಗೆ ಹೋಗುವ. ಯಾಕಂದರೆ ಆ ರೀತಿ ಮಳೆ ಬರ್ತದೆ. ಇದೆಲ್ಲ ಬುಟ್ಟಿ ಎಲ್ಲ ರೆಡಿ ಮಾಡಿದ್ದೆ ಈಗ, ಮಿಂಚುವನ್ನು ಇದರಲ್ಲೆಲ್ಲ ತೊಗೊಂಡೋಗ್ಬೇಕಂತೇಳಿ. ಇದು ಪಿಂಕಿಯ ಮನೆಯಿಂದ ತಂದದ್ದು ನಾನು. ಹಾಗೆ ನೋಡುವಾಗ ಇವತ್ತಿಲ್ಲ, ನಾಳೆ ಬೆಳಗ್ಗೆ, ಅದು ಕೂಡ ನಾಳೆ ಬೆಳಗ್ಗೆ ಸಿಡಿ ಮಳೆಯಲ್ಲಿ ಇರದಿದ್ದರೆ ಕೊಂಡೋಗುದು ಅಂತೇಳಿ. ನಾನು ಸ್ವಲ್ಪ ಅವರ ಮನೆಯಲ್ಲಿ ಕೇಳಿ ಬೂದಿ ಎಲ್ಲ ತೊಗೊಂಡು ಬಂದೆ ನಾನು. ನನಗೆ ಸ್ವಲ್ಪ ಬೂದಿ ಬೇಕಿತ್ತು ಬೆಕ್ಕುಗಳಿಗೆ. ಎಲೆಕ್ಟ್ರಿಷಿಯನ್ ಬಂದಿದ್ರು. ನಮ್ಮದೊಂದು ಫ್ಯಾನ್ ಕೂಡ ಹಾಳಾಗಿದೆ, ಅಂದರೆ ತಿರುಗುತ್ತೆ ಇಲ್ಲ. ಮೊನ್ನೆ ತಂದದ್ದು ಗೊತ್ತಿರ್ಬೋದು ನಿಮಗೆ, ಆದರೆ ಎಲ್ಲ ಲಾಟ್ಪುಟ್ ಅಂಗಡಿಯಲ್ಲಿ ತಂದದ್ದು. ಈಗ ಅದು ರನ್ ಆಗ್ತಿಲ್ಲ, ಇರಲಿ ಬಿಡಿ ಹಾಗೆ. ಮತ್ತು ಇದು ಸರಿ ಆಯಿತು, ಫಿಕ್ಸ್ ಎಲ್ಲ ಮಾಡಿದರು, ಹೇಳಿ ಎಲ್ಲ ಕೊಟ್ಟರು. ಎಂತ ಅಂತ ಹೇಳಿದರೆ, ಈಗ ಪವರ್ ಹೋದರೆ, ಅಂದರೆ ಈಗ ತುಂಬ ಸಿಡಿಲಲ್ಲಿರುವಾಗ ಇಲ್ಲಿಂದ ಆಫ್ ಮಾಡಬೇಕಂತೆ, ಮತ್ತು ಇಲ್ಲಿಂದ ತೆಗೆದು ಅಲ್ಲಿಂದ ಕೂಡ ತೆಗಿಬೇಕಂತೆ. ಹಾಗೆ ಇಲ್ಲಾಂದರೆ ಅದು ಆಟೋಮೆಟಿಕ್ ಅದೇ ರನ್ ಆಗ್ತದೆ. ಇನ್ನು ನಮ್ಮ ಮನೆಯಲ್ಲಿ ಅಮ್ಮನಿಗೆ ಆಕ್ಸಿಜನ್ ತಗೊಳ್ಳಿಕ್ಕೆಲ್ಲ ಒಳ್ಳೆಯದಾಗ್ತದೆ, ಯಾವುದೇ ಸಮಸ್ಯೆ ಬರೋದಿಲ್ಲ ಅದರಷ್ಟಕ್ಕೆ. ಊಟ ಆಯಿತು ಗೈಸ್, ಮಾಡ್ಕೊಳ್ಳೋದು. ಅಮ್ಮ ನೈಟ್ ಇದು ನೆಬ್ಬು ತೊಗೊಳ್ತಿದ್ದಾರೆ ಕಾಣ್ಬೋದು. ಅಮ್ಮನ ಆರೋಗ್ಯ ಮೊದಲಿಗಿಂತ ತುಂಬ ಬೆಟರ್ ಇದೆ. ನಿಮಗೆ ಕೂಡ ನೋಡಿದ್ರಲ್ಲ, ಗೊತ್ತುಂಟು ನಿಮಗೆ ಕೂಡ. ಹಾಗೆ ಇದೆಲ್ಲ ಖಾಲಿ ನಾನು ಟ್ರೀಟ್ಮೆಂಟಿಂದ ಮಾತ್ರ ಅಲ್ಲ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದ, ಹಾಗೆ ನನಗೆ ಹೆಲ್ಪ್ ಮಾಡಿದವರಿಂದ, ಎಲ್ಲದರಿಂದಲೂ ಸಾಧ್ಯ ಆಗೋದು. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತು ಕಮೆಂಟ್ ಓದುವ. ನಿನ್ನೆ ನಾನು ಕಮೆಂಟ್ ಓದಲಿಲ್ಲ, ಹಾಗೆ ಮಲಗಿದೆ. ಇವತ್ತು ಓದುವ ಕಮೆಂಟ್, ಸ್ವಲ್ಪ ಜಾಸ್ತಿ ಓದ್ತೇನೆ ಇವತ್ತು, ಆಯಿತಾ. ಯಾವ ಕಮೆಂಟ್ ಬಿಡೋದು, ಯಾವ ಕಮೆಂಟ್ ಓದೋದು ಅಂತಾಗಿದೆ, ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಕಮೆಂಟ್ ಉಂಟು ಎಲ್ಲರಿಗೂ. ಸುರೇಖಾ ಪ್ರಭಾಕರ್ ಅಂತೇಳಿ, ಐ ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್, ಐ ಲೈಕ್ ಯು ಸೋ ಮಚ್ ಇನ್ ಯುವರ್ ವಿಡಿಯೋ, ಕೀಪ್ ಗೋಯಿಂಗ್, ಲವ್ ಯು ಟು, ಥ್ಯಾಂಕ್ ಯು ಸೋ ಮಚ್. ವಿಶ್ವನಾಥ ಸುಶೀಲ ಅಂತ, ಆಯ್ ಅಕ್ಕ ಇರಿಯತ್ ಬಂಗವರ್ಪರ್ ಇರ್ ಮಸ್ತ್ ಮಂಡೆ ವೆಚ್ಚ ಮನ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಹೆಲ್ತ್ ಆಲ್ಸೋ, ಪ್ಲೀಸ್ ರೀಡ್ ಮೈ ಕಮೆಂಟ್ ಪ್ಲೀಸ್. ಓದಿದೆ ನಿಮ್ಮ ಕಮೆಂಟ್. ನೆಕ್ಸ್ಟ್ ರಶ್ಮಿ ಕಾಮಂತ ಅಂತ ಹೇಳಿದ್ದಾರೆ. ಅದು ಎಂಥದ್ದು ನನಗೆ ಕೂಡ ಅರ್ಥ ಆಗಲಿಲ್ಲ. ಡಾಲಿ, ನಿಮಗೆ ನನ್ನ ಕಮೆಂಟಿಂದ ಬೇಜಾರಾಗಿದ್ದರೆ ಸಾರಿ ಅಂತ. ಇಲ್ಲಪ್ಪ, ಯಾಕೆ ಬೇಜಾರಾಗ್ತದೆ? ನೀವು ಒಂದು ಕೂಡ ಬ್ಯಾಡ್ ಕಮೆಂಟ್ ಮಾಡಲೇ ಇಲ್ಲ ಇಲ್ಲಿವರೆಗೆ. ನನಗೆ ಬೇಜಾರಿಲ್ಲ, ನನಗೆ ಗೊತ್ತಾಗ್ತದೆ ಇಲ್ಲಿ ಕ್ಲಿಕ್ ಕೊಡುವಾಗ ಯಾರೆಲ್ಲ ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ. ಒಂದು ಹೇಳ್ತೇನೆ ನಾನು, ಬ್ಯಾಡ್ ಕಮೆಂಟ್ ಮಾಡುವವರು ಯಾವಾಗಲೂ ಬ್ಯಾಡ್ ಕಮೆಂಟೇ ಮಾಡ್ತಾ ಇರ್ತಾರೆ, ಅವರು ಒಳ್ಳೇದು ಮಾಡೋದೇ ಇಲ್ಲ. ತುಂಬ ಸಲ ನೋಡಿದ್ದೀನಿ ನಾನು. ಗುಡ್ ಕಮೆಂಟ್ ಮಾಡ್ತಾ ಇರ್ತಾರಲ್ಲ, ಅಪರೂಪಕ್ಕೆ ಅವರು ಒಮ್ಮೆ ಏನಾದರೂ ನನಗೆ ಹೇಳಿದರೂ ಕೂಡ ನನಗೆ ಬೇಜಾರಾಗೋದಿಲ್ಲ, ಯಾಕಂದರೆ ಅವರು ತುಂಬ ನನಗೆ ಗುಡ್ ವಿಷಯ ಹೇಳಿರ್ತಾರೆ. ಹಾಗೆ ನೋಡ್ತೇನೆ ನಾನು. ಅದು ಹೀಗೆ ಆಗಿರಬೇಕು. ರಶ್ಮಿ ಕಾಮಂತ್ ಅಂತ ಒಳ್ಳೆ ಕಮೆಂಟ್ ಮಾಡುವವರು ಯಾವಾಗಲೂ. ರಶ್ಮಿ ಜೆ ಸುವರ್ಣ ಅಂತ ಒಬ್ಬರಿದ್ದಾರೆ, ಆ ಹೆಂಗಸು ಬ್ಯಾಡ್ ಕಮೆಂಟ್ ಮಾಡೋದು. ಪಾಪ ಅವರು ಇವರಂತ ತಿಳ್ಕೊಂಡು ಬೇರೆ ಒಬ್ಬರು ಇವರಿಗೆ ಬೈದಿದ್ದಾರೆ, ಅದೇ ಅವರು ಸಾರಿ ಹೇಳಿರಬೇಕು, ಇಲ್ಲಿ ಉಂಟು. ಆಗ ಆ ಹೆಂಗಸು ಕಮೆಂಟ್ ಡಿಲೀಟ್ ಮಾಡಿ ಭಯಂಕರ ಚಾಲು. ಅದು ಇಂಥ ಹೆಂಗಸಾಗಿರಬೇಕು, ಅಲ್ಲಿಂದ ತಂದು ಇಲ್ಲಿಡುದು, ಇಲ್ಲಿಂದ ತಂದು ಬೆಂಕಿ ಅಲ್ಲಿಡುದು, ಮತ್ತು ನಾನಿಲ್ಲ ಅಂತ ಹೇಳ್ತೇವಲ್ಲ ಆ ಟೈಪ್ ಇರಬೇಕು. ಎಲ್ಲ ಮಾಡಿ ಮೆಸೇಜ್ ಡಿಲೀಟ್ ಮಾಡಿ ಹೋಗಿದೆ. ಪಾಪ ಈ ಒಂದು ಲೇಡಿಗೆ ಬೈದಿದ್ದಾರೆ. ಹಾಗೆ ನನ್ನ ಲೆಕ್ಕದಲ್ಲಿ ಸಾರಿ. ನಿಮಗೆ ಬೈದ ಸಬ್ಸ್ಕ್ರೈಬರಿಗೆ ಕೂಡ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ಹೆಸರು ಇಬ್ಬರದ್ದು ಸೇಮ್ ಉಂಟಾಯ್ತಾ. ನಿಮ್ಮ ಹೆಸರು ರಶ್ಮಿ ಕಾಮತ್, ಮತ್ತು ಆ ಚಾಡಿ ಹೇಳ್ತದಲ್ಲ ಆ ಹೆಂಗಸಿನ ಹೆಸರು ರಶ್ಮಿ ಜೆ ಸುವರ್ಣ ಅಂತ. ಬೇಜಾರು ಮಾಡಬೇಡಿ, ಸಾರಿ ನನ್ನ ಲೆಕ್ಕದಲ್ಲಿ. ಅಜ್ಜ ಬಾಡ್ಬಾಲೆ ಹಾಂ ಪತೋಲ ಸ್ಮೈಲಿ ಅಂತ ಇವರು ತುಂಬ ಲಾಂಗ್ ಟೈಮ್ ಕಮೆಂಟ್ ಮಾಡಲೇ ಇಲ್ಲ. ಸಂಧ್ಯಾ, ಲರ್ನ್ ಥಿಂಗ್ಸ್ ವಿಚ್ ವಿಲ್ ಹೆಲ್ಪ್ ಯು ಇನ್ ಡೈಲಿ ಲೈಫ್. ಫಸ್ಟ್ ಲರ್ನ್ ಬೈಸಿಕಲ್ ಆಫ್ ಚಿಂಚು.
then you can ride two-wheeler, which will make your life easy and comfortable. I know you are busy, but you just 5 to 10 minutes daily in week you will learn the bicycle, then keep practicing till you are pro to ride the bicycle. ನನಗೆ ಆಸೆ ಎಲ್ಲ ಉಂಟು ಗೈಸ್ ಗಾಡಿ ಕಲಿಬೇಕಂತ. ನಾನು ಕೂಡ ಈಗ ನೋಡಿರ್ಬೋದು 2 ಲಾಗ್ದಲ್ಲಿ ನಾನು ಮಾವನ ಹತ್ರ ಹೋಗಿದ್ದೆ ಕಲೀಲಿಕ್ಕೆ. ನನಗೆ ಕಾಲು ಕೂಡ ಎಟಗುವುದಿಲ್ಲ ಮತ್ತು ತುಂಬ ಕಷ್ಟ ಆಗ್ತದೆ. ನೋಡು ಕಲಿತಾ ಇಡ್ತೇನೆ. ಆದರೆ ಗಾಡಿ ತೆಗೆಯುವ ಅಂದಾಜೆಲ್ಲ ಅಂದರೆ ಸದ್ಯದಲ್ಲಿ ಇಲ್ಲ. ಎಲ್ಲ ಇನ್ನು ನಾನು ಸ್ವಂತ ಗಾಡಿ ತೆಗೆಯುವುದು ಅಂತ ಹೇಳಿದರೆ ಇನ್ನು ಒಂದು 1 ಇಯರ್ 2 ಇಯರ್ ಬಿಟ್ಟು ನೋಡು. ಅಷ್ಟರವರೆಗೆ ಯಾರಾದರೂ ಸಿಕ್ಕಿದ್ರೆ ಎಲ್ಲ ಹೀಗೆ ಕಲಿಯುವ. ಸುಹಾಸ್ ಪೂಜಾರಿ ಅಂತ ಸೈಕಲ್ಗೆ ಪಿರವುಗು ಮಡ್ಗಾಡ್ ಪಾಡ್ಪಂಡ ಇಜ್ಜಿನ ಬರ್ಸಾಗ ನೀರು ಬೆರಿಕೆ ರಟ್ಟುನು ಅಂತ ಹೇಳಿದ್ದಾರೆ. ಅದೌದು, ಆದರೆ ಅವನು ಮಳೆಗೆ ಈಗ ತೊಗೊಂಡು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಎಂಥ ಮಡ್ಗಾಡ್ ಹಾಕಿಸ್ಲಿಲ್ಲ. ಈಗ ಅವನು ಕೊಡೆಯಲ್ಲೇ ಹೋಗ್ತಾ ಇದ್ದಾನೆ, ಅಂದರೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ವಿಶಾಲ ಶೆಟ್ಟಿ ಕಮೆಂಟ್, ಅಮ್ಮ ಈರು ಅಲ್ಪ ಜೆತ್ತಾರಂಡ ಆರೆಗೆ ಟಿ ವಿ ತುಯರ ಆಪುಂಡೆ ಅಂತೇಳಿ. ಟಿ ವಿ ತುಯರ ಅಲ್ಲಿ ಅಲ್ಲ, ಅವರು ಸ್ವಲ್ಪ ನಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಆಕ್ಸಿಜನ್ ಹಾಕಿ ಅಲ್ಲಿ ಕೂತ್ಕೊಂಡು ಹೋಗಿ ನೋಡ್ತಾರೆ. ಹಾಗೆ ಅಬ್ದುಲ್ ಹಮೀದ್ ಅಂತ ಕಮೆಂಟ್ ಮಾಡಿದ್ದಾರೆ, ಸಂಧ್ಯೆ ಈರ ಅಮ್ಮನು ಬರ್ಸ ತೂಯರೆ ಪಿಕ್ಚರ್ ತೋಜಾಯ ಲೆಕ್ಕ ತೋಜಾಯರ್ ಅಂತೇಳಿ. ಹೌದು, ಮಳೆ ಮತ್ತು ಹೊರಗಡೆ ಈಗ ಎಂತ ಹೇಳೋದು ಅದಕ್ಕೆ, ಅದೊಂದು ಎಂತ ಹೇಳೋದು, ಇಬ್ಬನಿ ಎಲ್ಲ ಬರ್ತದಲ್ಲ, ಅದೆಲ್ಲ ಅಮ್ಮನಿಗೆ ಫಿಲ್ಮ್ ಟೈಪೇ. ಇನ್ನು ಅವರು ಯಾವತ್ತೂ ಅದನ್ನೆಲ್ಲ ಹತ್ತಿರ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ದೂರದಲ್ಲೇ ವಿಂಡೋದ ಒಳಗಡೆ ಕೂತ್ಕೊಂಡು ನೋಡಬೇಕಷ್ಟೆ. ಹಾಗೆ ಆಶಾರಾವ್ ಕಮೆಂಟ್ ಮಾಡಿದ್ದಾರೆ, ಮಿಂಚು ಬಂತ ಅಂತೇಳಿ. ನೀವು ನೋಡಿದ್ರಲ್ಲ, ಮಿಂಚು ಬರಲಿಲ್ಲ. ನಾನೇ ಅವಳನ್ನು ಒತ್ತಾಯಪೂರ್ವಕವಾಗಿ ಆಗ ಕರ್ಕೊಂಡು ಬಂದಿದ್ದೆ. ಒಂದು ಮೀನು ತಿಂದು ಹೋದ್ಲು, ಮತ್ತೆ ಹೋದವಳು ಮತ್ತೆ ಬರಲಿಲ್ಲ. ಅವಳು ನಮ್ಮ ಪಕ್ಕದ ಮನೆಯಲ್ಲಿ ಇದ್ದಾಳಂತ, ಅವಳ ಹತ್ರ ಕೇಳಿದೆ ನಾನು, ಅಲ್ಲೇ ಇದ್ದಾಳೆ. ಹಾಗೆ ಅವಳನ್ನು ನಾಳೆ ಒಂದು ಕರ್ಕೊಂಡು ಹೋಗ್ಬೇಕಂತ ಉಂಟು ಕ್ಲಿನಿಕ್ಕಿಗೆ. ಮತ್ತು ನಾಳೆದ ವಿಷಯ, ನಾಳೆ ಎಂತ ಆಗ್ತದೆ ಯಾರಿಗೆ ಗೊತ್ತುಂಟು. ಹಾಗೆ ಕಳ ಬಗೇರ ಅಂತೇಳಿ, ಅವರು ಬಂಗೇರಾನ ಏನೋ ಗೊತ್ತಿಲ್ಲ ಸರಿ ಕಟ್ಟು. ಇನ್ವರ್ಟರ್ ಇರಲಿ ಪಾಪ, ಅಮ್ಮನಿಗೆ ತುಂಬ ಹೆಲ್ಪ್ ಆಗ್ತದೆ, ತುಂಬ ಖುಷಿಯಾಯಿತು ಪಾಪ. ಅವರಿಗೂ ದೇವರು ಒಳ್ಳೆಯದು ಮಾಡಲಿ. ಅದು ನಿಜವಾಗ್ಲೂ ಅಮ್ಮನಿಗಂತಲೇ ಅವರು ಕೊಟ್ಟದ್ದು ಇಷ್ಟು ಕಾಸ್ಟ್ಲಿ ಗಿಫ್ಟ್. ಹಾಗೆ ಸುಮನ ರಾವ್ ಒಳ್ಳೆ ಕಮೆಂಟ್, ಇಗ್ನೋರ್ ದ ಹೋಲ್ ವರ್ಲ್ಡ್, ಯು ಆರ್ ಡೂಯಿಂಗ್ ಗುಡ್, ಮೇ ಗಾಡ್ ಶವರ್ ಯು ವಿತ್ ಎವ್ರಿಥಿಂಗ್. ಅದೌದು, ಇವಾಗ ನಾನು ಇಗ್ನೋರೇ ಮಾಡ್ತೇನೆ ಆಯಿತಾ. ನಾನು ಕಲ್ತಿದ್ದೇನೆ ಲೈಫಲ್ಲಿ ತುಂಬ. ಈಗ ಬೇಜಾರಾಗ್ತದೆ, ಒಮ್ಮೊಮ್ಮೆ ಬೈತೇನೆ. ನನಗೂ ಕೂಡ ನನ್ನ ತಲೆಯಲ್ಲಿ ಅದೆಂತ ಹೇಳೋದು ಅದಕ್ಕೆ ಇಂಗ್ಲೀಷಲ್ಲಿ ಫ್ರಸ್ಟ್ರೇಷನ್ ಅದೆಲ್ಲ ಬರ್ತದಲ್ಲ, ಆಗ ನನಗೆ ಫ್ರಸ್ಟ್ರೇಷನ್, ಅವನಿಗೆ ಡಿಪ್ರೆಷನ್. ಆಗ ಅದನ್ನೆಲ್ಲ ತೆಗಿಬೇಕಲ್ಲ. ಆಗ ಒಮ್ಮೊಮ್ಮೆ ಲಾಗಲ್ಲಿ ಬೈತೇನೆ ಅಷ್ಟೇ, ಅಂದರೆ ಕಮೆಂಟಲ್ಲಿ ಇರೋವರಿಗೆ. ಆಯಿತು ಗೈಸ್, ತುಂಬ ಓದಿದೆ ಮಾರೆ, ತುಂಬ ಅಂದರೆ ತುಂಬ ಕಮೆಂಟ್ ಓದಿದೆ. ಇನ್ನು ಸಿಗೋಣ ಗೈಸ್ ನಾಳೆ ನೋಡುವ, ನಾಳಿನ ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ನನಗೆ ಒಂದು ಸಪೋರ್ಟ್ ಮಾಡಿದಾಗ ಆಗ್ತದೆ. ಸಿಗೋಣ ಗೈಸ್ ನಾಳೆ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.